ಮಗ ಎಲ್ಲಿದೆಯೋ? ಜಿಮ್ಮಲ್ಲಿದ್ದೀನಿ ಹೇಳ. ಅದೇ ನನ್ ಕ್ರಶ್ ಇದ್ಲಲ್ಲ, ಇವಾಗ ಹೋಗ್ಬಿಟ್ಲಾ? ಅವಳ ಆತ್ಮಕ್ ಶಾಂತಿ ಸಿಗ್ಲಿ. ಗೋಸೋದಕ್ಕೆ ನಾ ಹೇಳೋದ್ ಮೊದ್ಲು ಕೇಳೋ. ಸರಿ ಹೇಳಪ್ಪ. ಅವ್ಳು ಮೆಸೇಜ್ ಮಾಡಿದವಳೆ. ಯಾರ್ಗೆ? ಗುಬಾಲ್ ನನ್ ಮಗನ ಯಾರಿಗೂ ಮೆಸೇಜ್ ಮಾಡಿದ್ರೆ ಹಿಂಗ್ಯಾಕೋ ಹೇಳ್ತಿದ್ದೆ ನಾನು. ಸಾರಿ. ಹೌದು, ಏನಂತ ಮೆಸೇಜ್ ಮಾಡೋಳೆ? ಹಾಯ್ ಹೇಗಿದ್ದೀರಾ ಅಂತ ಮೆಸೇಜ್ ಮಾಡೋಳೆ. ಚೆನ್ನಾಗಿದ್ದೀನಿ ಅಂತ ರಿಪ್ಲೈ ಮಾಡಲ್ಲ. ಬೇಡ ಈಗ ಏನಾದ್ರು ನಿನ್ ಮೆಸೇಜ್ಗೆ ರಿಪ್ಲೈ ಮಾಡಿದ್ರೆ ಖಾಲಿ ಪಲಾವ್ ಅನ್ಕೊಂಡ್ಬಿಡ್ತಾಳೆ. ಈಗ ಮೆಸೇಜ್ ನ ನೋಡಿ 2 ನಿಮಿಷ ಆದ್ಮೇಲೆ ರಿಪ್ಲೈ ಮಾಡಿ. ಓಕೆ. A few moments later. 2 ನಿಮಿಷ ಆಯ್ತು, ಏನಂತ ರಿಪ್ಲೈ ಮಾಡಿ. ಸಾರಿ, ಇಮಿಡಿಯೇಟ್ ರಿಪ್ಲೈ ಮಾಡಬೇಕು ಅನ್ಕೊಂಡೆ, ಆದ್ರೆ ಕ್ಲೈಂಟ್ ಬಂದ್ರು. ಐ ಗಾಟ್ ಬಿಸಿ ಅಂತ ಕಳಿಸ್ತೆ ಮಗ. ಇಮಿಡಿಯೇಟ್ ಆಗಿ ರಿಪ್ಲೈ ಬಂತು. ಏನಂತ? ಇಟ್ಸ್ ಓಕೆ, ನಿಮ್ಗೆ ಏನಾದ್ರು ಡಿಸ್ಟರ್ಬ್ ಮಾಡಿದ್ನ ಮೆಸೇಜ್ ಮಾಡಿ ಅಂತ ಬಂತು. ಹೇಳು. ಇಫ್ ಇಟ್ಸ್ ಯು ದೆನ್ ಪ್ಲೀಸ್ ಡಿಸ್ಟರ್ಬ್ ಮೀ ಮೋರ್ ಆಫನ್ ಅಂತ. A few moments later. ಮಗ ರಿಪ್ಲೈ ಬಂತು. ನಾಚ್ಕೊಳ್ಳೋ ಎಮೋಜಿ ಕಳ್ಸಿದಾಳೆ. ನೀವು ಎಮೋಜಿಯಲ್ಲಿ ನಾಚ್ಕೊಳ್ಳೋದ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತೀರ, ಇನ್ನು ರಿಯಲ್ ಆಗಿ ನಾಚ್ಕೊಳ್ಳೋದ್ ನೋಡಿದ್ರೆ 2 ಕಣ್ ಸಾಕಾಗಲ್ಲ ಅನ್ಸುತ್ತೆ ಅಂತ ರಿಪ್ಲೈ ಮಾಡು. ಮಗ ಥ್ಯಾಂಕ್ ಯು ಅಂತ ಕಳಿಸಿ 8 ಎಮೋಜಿ ಕಳ್ಸಿದಾಳೆ. ಸರ್ ಏನ್ ಮಾಡ್ಲಿ? ಏನು ಮಾಡೋಕ್ ಹೋಗ್ಬೇಡ, ಟೈಪ್ ಮಾಡೋ ತರ ಆಕ್ಟ್ ಮಾಡು. ಮೆಸೇಜ್ ನೋಡಿ ತಾನೆ 10 ಮಿನಿಟ್ಸ್ ವೇಟ್ ಮಾಡು, ಅವಳೇ ರಿಪ್ಲೈ ಮಾಡ್ತಾಳೆ. ಮಗ ರಿಪ್ಲೈ ಬಂತು. ಏನು? ಮೆಸೇಜ್ ನೋಡಿದ್ರೆ ಯಾಕೆ ರಿಪ್ಲೈ ಮಾಡ್ತಿಲ್ಲ ಅಂತ ಕಳಿಸಿದಾಳೆ. ಸರಿ ಈಗ ರಿಪ್ಲೈ ಮಾಡು. ಆಕ್ಚುಲಿ ನಾನ್ ನಿಮ್ಮನ್ನ ಕಾಫಿ ಡೇಟ್ ತರೋಣ ಅನ್ಕೊಂಡೆ, ನೀವು ಒಪ್ಕೊಳ್ಳಲ್ಲ ಅಂತ ಡ್ರಾಪ್ ಆಯ್ತು. A few moments later. ಮಗ ಏನೋ ಯಾಕ್ ಬರೋಲ್ಲ, ಬರ್ತೀನಿ, ಕಾಫಿ ಡೇಟ್ ನನ್ ಕಡೆಯಿಂದ, ಬಿಲ್ ನಾನೇ ಕೊಡ್ತೀನಿ ಅಂತ ಮೆಸೇಜ್ ಮಾಡಿದಾಳೆ. ಬಲ್ಲೋ ಯಾರು ಜೋಲ ಏನಂದೆ? ಸಾರಿ ಕಟ್ಟಪ್ಪ ಕರ್ಣೆ ನಾನು ಅನ್ಕೊಂಡೆ. ಬಲ್ಲ ಅಡಿಗೆ ಕೊಂಡಿರುವ ರಾಜದ್ರೋಹಿಯನ್ನು ಕರೆದುಕೊಂಡು ಇಲ್ಲಿ ಬಾ. ನೀನೇನ್ ಮಾಡ್ತೀಯಾ? 3 ಜನ ಹುಡ್ಗಿನ್ ಸೇರ್ಸ್ಕೊಂಡು ಐಟಮ್ಸ್ ಹಂಗೆ ಡ್ಯಾನ್ಸ್ ಮಾಡ್ತೀಯಾ? ಅಲ್ಲ ಬಾಬು, ನನ್ಗೊಂದ್ ಲಾಜಿಕ್ ಅರ್ಥ ಆಗ್ತಿಲ್ಲ. ಹೆಣ್ಣಿನ ಮೇಲ್ ಕೈ ಇಟ್ಟು ಅವ್ನ್ ಕತ್ತರಿಸ್ಬೇಕಾಗಿರೋದು ಕೈಯಲ್ಲ ತಲೆ ಅಂತ. ಪಾಪ ಅವ್ನ್ ತಲೆ ಕಟ್ ಮಾಡಿದೀಯಾ, ಆದ್ರೆ ನೀನು ಇಲ್ಲಿ ಕೈ ಕಾಲು ಎಲ್ಲ ಹತ್ತಿದ್ಯಾ. ವಾಟ್ ಈಸ್ ದ ಲಾಜಿಕ್ ಬಿಹೈಂಡ್ ದಿಸ್ ಯಾರ್? ಇದು ರಾಜನೀತಿ. ರಾಜ್ಯದ ಪ್ರಜೆಗಳ ಒಳಿತಿಗಾಗಿ ನನ್ನನ್ನು ನಾನು ಆ ಮೂವರಿಗೆ ಅಪ್ಪಿಸಿಕೊಳ್ಳುತ್ತಿದ್ದೇನೆ. ರಾಜ ಮತ್ತೆ ಈ ವಿಷಯ ಗೊತ್ತಾದ್ರೆ ನಾನು ನೋಡ್ಕೋತೀನಿ ಬಾಹು. ಕಟ್ಟಪ್ಪ, ನಾನ್ ಯಾವಾಗ್ಲೂ ಕೇಳ್ಬೇಕು ಅನ್ಕೊಂಡೆ, ನೀನ್ ಫುಲ್ ಎಮೇನು? ಕೋರ್ಮಂಗಲ ಕಟ್ಟಪ್ಪ. ಕೋರ್ಮಂಗಲ ಅಂದ್ರೆ ಯುವರ್ ಫ್ರಮ್ ಕೋರ್ಮಂಗಲ? ಇಲ್ಲ ರಾಜ, ಅದು ನನ್ನ ಎಕ್ಸ್ ವೈಫ್ ನೇ. ಯು ಸ್ಟಿಲ್ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಇನ್ ಕಿಂಗ್ಡಮ್ ಅಂತ ಹೇಳ್ತಾ ಇದ್ರು. ಒಂದು ಯುದ್ಧದಲ್ಲಿ ಅವಳು ಸತೋಲ. ಇಲ್ಲ ರಾಜ, ಒಂದು ಯುದ್ಧದಲ್ಲಿ ಅವಳು ನನ್ನ ವಿಗ್ ಜಾರಿ ನೆಲಕ್ಕೆ ಬೀಳುವುದನ್ನು ಕಂಡಳು. ಅವತ್ತೇ ನಂಗೆ ಡಿವೋರ್ಸ್ ಕೊಟ್ಲು. ಅವತ್ತಿಂದ ನಾನು ಸ್ಟಿಲ್ ಬ್ಯಾಚುಲರ್. ಗಣಪ ಒಂದು ಡೀಲು ಗಣಪ. ನಾನೇನ್ ಡಾನ್ ಅನ್ಕೊಂಡಿದ್ಯಾ? ಹೆಂಗೆ ಡೀಲ್ ಅಂತ ಹೇಳ್ತಿದ್ಯಾ? ಸಾರಿ ಗಣಪ. ಬೇಡ್ಕೊಳ್ಳೋದಿದ್ರೆ ಕರೆಕ್ಟ್ ಆಗಿ ಬೇಡ್ಕೊ, ಇಲ್ಲಾಂದ್ರೆ ಈಗಿರೋದರಿದ್ರಿಗೆ ಇನ್ನೂ ಟ್ಯಾಕ್ಸ್ ಆಡ್ ಮಾಡ್ಬೇಕಾಗುತ್ತೆ. ಕಡಬು ತುಪ್ಪ ಹಾಕಿದೇನಪ್ಪ, ಸ್ವೀಕರಿಸಪ್ಪ ಓ ಬೆನಕಪ್ಪ. ಕನ್ನಡದಲ್ಲಿ ಬರೋ ಸರಿಗಮಪ್ಪಕ್ಕೆ ಏನಾದ್ರು ಟ್ರೈ ಮಾಡ್ತಿದ್ಯೇನೋ? ಹೇ ಇಲ್ಲ ಗಣಪ, ಟ್ರೈ ಮಾಡಕ್ ಹೋಗ್ಬೇಡ. ಒಳಗ್ ಹೋದ ತಕ್ಷಣ ಹೊರಗ್ ಕಳಿಸ್ತಾರೆ. ಏನ್ ಗಣಪ, ನೀನ್ ಭಕ್ತನ್ ಕಷ್ಟ ಕೇಳಿದೆ ಸೆಟಾರ ಹೊಡಿತಾ ಇದೀಯಾ? ಭಕ್ತ, ಐ ಆಮ್ ವೆರಿ ಸಾರಿ. ಇನ್ ಸಮಸ್ಯೆ ಏನಂತ ಹೇಳಿ ಗಣಪ? ದುಡ್ಡು ಬರುತ್ತೆ, ಹಂಗೆ ಹೋಗುತ್ತೆ ವಿತ್ ಇಂಟ್ರೆಸ್ಟ್. ಸಾಲ ತಗೊಳ್ಳೋಣ ಅಂದ್ರೆ ಕ್ರೆಡಿಟ್ ಸ್ಕೋರ್ ಇಲ್ಲ. ಲವ್ ಮಾಡೋಣ ಅಂದ್ರೆ ಯಾವ ಹುಡುಗಿ ಹೋಗ್ತಾನೆ ಇಲ್ಲ. ಅಟ್ಲೀಸ್ಟ್ ಕನ್ಸ್ ಕಾಣೋಣ ಅಂದ್ರೆ ಯಾವ ಹುಡುಗಿ ಕನ್ಸಿಲ್ ಬರ್ತಾನೆ ಇಲ್ಲ. ಆಮೇಲೆ ಈ ರಿಲೇಟಿವ್ಸ್ ನ ಕರ್ಕೊಂಡ್ರೆ ಮಾಸಲ್ ಬಿಟ್ಬಿಡುತ್ತಂದೆ, ತುಂಬಾ ಕಾಟ ಪಡ್ತವ್ರೆ. ಆಮೇಲೆ ಈ ರಿಲೇಟಿವ್ಸ್ ಮನೆ ಬಂದ್ರೆ ಎದೆ ಬಿಡ್ತಾ ಜೋರಾಗ್ತವೆ. EMI ಇಲ್ಲಿ ಬೈಕ್ ತಗೊಂಡಿದ್ದೀನಿ, ನಾಳೆ ಕಂತು ಕಟ್ಟಬೇಕು. ಹೇಗಾದ್ರೂ ಮಾಡಿ ಆ ಕಂಪ್ನಿ ಕ್ಲೋಸ್ ಮಾಡೋಣಪ್ಪ. ಆಮೇಲೆ ನಿಲ್ಸ ಸಾಕ್ ಮಾಡು. ಏನ್ ಈ ಜನ್ಮದ ಮುಂದೆ ಬರೋ ಎಲ್ಲಾ ಜನ್ಮಕ್ ಲಿಸ್ಟ್ ಕೂಡ ಹೇಳ್ತಿದ್ಯಾ? ನೋಡ್ದಾಗಣಪ್ಪ, ನಿಂಗೆ ಕೇಳಿಸ್ಬಾರ್ದು ಆಗ್ತಾ ಇಲ್ಲ. ಇದನ್ನೆಲ್ಲ ನಾನು ಅನುಭವಿಸ್ತಾ ಇದ್ದೀನಿ. ಪ್ಲೀಸ್ ನಿಮ್ದ ಇವರು ಬ್ರಹ್ಮಾಜಿಗೆ ಹೇಳಿ ಇದೆಲ್ಲ ಸೆಟ್ ಆಗೋ ತರ ಮಾಡೋಣಪ್ಪ. ಸರ್, ಐ ವಿಲ್ ಲುಕ್ ಇನ್ ಟು ಇಟ್, ಬಟ್ ಆನ್ ಒನ್ ಕಂಡೀಷನ್. ನೀ ಹೇಳೋದನ್ನ ಕಣ್ಣು ಗೊತ್ಕೊಂಡು ಮಾಡ್ತೀನಿ. ಈ ಸಿಗರೇಟ್ ಆಲ್ಕೋಹಾಲ್ ಎಲ್ಲ ಬಿಡಬೇಕು. ಗುಡ್ ನೈಟ್ ಅಪ್ಪ. ನಾಳೆ EMI ಇದೆ, ದುಡ್ಡು ಅಡ್ಜಸ್ಟ್ ಮಾಡೋಕ್ ಹೋಗ್ಬೇಕು. ಬಾಯ್. ನನಗೆ ಶಿಸ್ತು ಮುಖ್ಯ. ರಾಷ್ಟ್ರಪತಿಗಳು ನನಗೆ ಪರಮವೀರ ಚಕ್ರ ಕೊಡುವಾಗ ಅವ್ರದೊಂದು ಗುಂಡಿ ಬಿಚ್ಚೋಗಿತ್ತು. ನಾನು ಸರ್ ಗುಂಡಿ ಬಿಚ್ಚೋಗಿದೆ ಅಂತ ಹೇಳ್ದೆ. ಪಾಪ ಅವರು ಗುಂಡಿ ಹಾಕೊಂಡು ನಂತರ ನನಗೆ ಪ್ರಶ್ನೆ, ಬಿಡು. ಒಳ್ಳೆ ಮಟನ್ ಅಂತ, ಒಳ್ಳೆ ಮಟನ್. ನೀನ್ ಒಳ್ಳೆ ಮಟನ್.
ಒಳ್ಳೆ ಮಟನ್ ನಿಕ್ಕ ನೀನ್ ಏನ್ ನಿಕ್ಕ ಒಳ್ಳೆ ಮಟನ್ ನಿನ್ ಕಣ್ಣಿಗೆ ನನ್ ಮಟನ್ ತರ ಕಾಣಿಸ್ತಿದ್ದೀನ ಟಗರು ಶಿವ ಸಾಯಿ ನೀನ್ ಅಣ್ಣ ನಿಂಗೆ ಅರ್ಥ ಆಗಲ್ಲ ಇವಳು ಇದಳು ಕಳಿ ಮುಂಡೆ ಇವಳು ಇದಳದವಳು ನನಗೆ ಮಟನ್ ಅಂತ ಮಟನ್ ತಗ ನಿನ್ನ ಏನ್ ತಗ ನಿಂಗೆ ಕಾಲ್ ತೊಡೆ ಬಿಡ್ದಾಕ್ ಬಿಡ್ತೀನಿ ತೊಡೆ ತಗ ನೀನ ಏನ್ ಯಾವನಿಗೆ ಹೇಳ್ತಿದ್ಯಾ ಏಯ್ ಮಜಾ ನಾಳೆ ನಮ್ಮ ಹುಡುಗಿ ಬರ್ತಡೆ ಹ್ಯಾಪಿ ಬರ್ತ್ಡೇ ಟು ಯು ಹ್ಯಾಪಿ ನಾಳೆ ಕಣ ಇರೋದ್ ಬರ್ತಡೆ ನಾಳೆ ಇತರ ಬರ್ತಡೆ ದೇವುಗಳು ತಪಿಡಿ ಮಾಡೋ ಟೈಮಲ್ಲಿ ನಂಗ್ಯಾಕೋ ಕಾಲ್ ಮಾಡಿದೀಯಾ ಅವ್ಳಿಗೆ ಏನ್ ಗಿಫ್ಟ್ ಕೊಡ್ಬೇಕಂತ ಗೊತ್ತಾಗ್ತಿಲ್ಲ ಅದಕ್ಕೆ ನೀನ್ ಕಾಲ್ ಮಾಡಿದೆ ನನ್ನ ನಂಬರ್ ಕೊಡು ಏನ ಅದೇ ಒಳ್ಳೊಬ್ಬರಿಗೆ 319 ರೂಪಾಯಿ ರೀಚಾರ್ಜ್ ಮಾಡ್ಸೋ ಅದೇ ದೊಡ್ಡ ಗಿಫ್ಟ್ ಸೀರಿಯಸ್ ಆಗಿ ಹೇಳು ಫಸ್ಟ್ ಟೈಮ್ ಲವ್ ಮಾಡ್ತಿರೋದು ಆದ್ರೆ ಅವಳದು ಫಸ್ಟ್ ಟೈಮ್ ಅಲ್ವಲ್ಲ ಇವಾಗೇನು ಐಡಿಯಾ ಕೊಡ್ತೀಯಾ ಇಲ್ವಾ ಸರಿ ಕೊಡ್ತೀನಿ ನಿನ್ ಹುಡುಗಿಗೆ ಏನಿಷ್ಟ ನಾನಂದ್ರೆ ಇಷ್ಟ ನೀನಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳು ನೀನೊಂಥರ ಮೆಜೆಸ್ಟಿಕಲ್ ಸಿಗೋ ಮಾಣಿಕ್ಯ ತರ ಅದನ್ ಬಿಟ್ಟು ಹೇಳು ಅದನ್ ಬಿಟ್ಟು ಅಂದ್ರೆ ಅವಳು ಟ್ರಾವೆಲಿಂಗ್ ಅಂದ್ರೆ ಬಹಳ ಇಷ್ಟ ಮತ್ತೆ ಅವಳು ಫುಡಿ ಆಮೇಲೆ ಶಾಪಿಂಗ್ ಮಾಡೋ ಅಂದ್ರೆ ತುಂಬಾ ಇಷ್ಟ ಯಾರ್ ದುಡ್ಡಲ್ಲಿ ನನ್ ದುಡ್ಡಲ್ಲಿ ಹಂಗಂದ್ರೆ ಡೈರೆಕ್ಟ್ ಬ್ಲಾಂಕ್ ಚೆಕ್ ಕೊಟ್ಬಿಡು ಮಗ ನೀನ್ ಇವಾಗ ಚಕ್ರವ್ಯೂಹದಲ್ಲಿ ಅಭಿಮನ್ಯು ತರ ಎಂಟ್ರಿ ಕೊಟ್ಟಿದ್ಯಾ ಒಂದು ಅಲ್ಲೇ ಸುತ್ತಬೇಕು ಇಲ್ಲ ಸತ್ತು ಹೊರಗ್ ಬರ್ಬೇಕು ಅಷ್ಟೇ ನಿನ್ ಬೇರೆ ಆಪ್ಷನ್ನೇ ಇಲ್ಲ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಮಚ್ಚ ಹೇಳು ಕೊಳ್ಳೆಗಾಲಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀನಿ ಮಚ್ಚ ಅದಕ್ಕೆಲ್ಲ ಕೊಳ್ಳೆಗಾಲ ಅಲ್ವೋ ಮುಂಬೈಗೆ ಹೋಗ್ಬೇಕಾಗತ್ತೆ ನೀನು ಮುಂಬೈ ಅದೇನಕ್ಕೋ ಅಲ್ಲೇ ಅಲ್ವೇನೋ ನೀನು ಅವನಿಂದ ಅವಳಾಗೋದು ಓಲಿ ಮಗನೇ ನಾನೀಗ ಸೀರಿಯಸ್ ಆಗಿರ್ತೀನಿ ಜೋಕ್ ಮಾಡ್ತೀಯಾ ಸಾರಿ ಯಾಕೋ ಕೊಳೆ ಬೆಳಕ್ ಯಾಕೆ ಹೋಗ್ತಿದೀಯ ನೀ ಸಿಂಗಲ್ ಜೀವನ ಸಾಕಾಗಿಲ್ಲ ಮಚ್ಚ ಈ ಸಿಂಗಲ್ ಜೀವನಕ್ಕೂ ಕೊಳೆಗಾಲಕ್ಕೂ ಏನೋ ಸಂಬಂಧ ಇದೆ ಮಚ್ಚ ಏನೋ ಅದು ದರಿದ್ರ ನನ್ ಮಗ ನೀನು ಸಿಂಗಲ್ ಆಗಿ ಉಳಿಬೇಕು ಅಂತ ಮಾತ್ರ ಮಾಡಿಸ್ಕೊಂಡ್ಬಿಡು ಅಯ್ಯೋ ನನ್ ಮಗನೇ ನಾನೇನೋ ಮಾಡಿದೆ ನಿಂಗೆ ಒಂದು ಬ್ಯೂಟಿಫುಲ್ ಹುಡುಗಿನ ನೋಡಿ ಚೆನ್ನಾಗಿದಿಲ್ಲ ಅಂತ ಅನ್ನೋಂಗೆ ಇಲ್ಲ ನಿನ್ ತಂಗಿ ಅಂತೀಯ ಅದಲ್ದೆ ಮಾವ ನಂಬರ್ ಕೊಡು ಅಂತೀಯ ಅದಕ್ಕೆ ಮುಂಚೆನೆ ಹೇಳಿತು ಮಚ್ಚ ನೀನ್ ಮುಂಬೈ ಹೋಗ್ಬಿಡು ಅವನಿಂದ ಅವಳಾಗು ನನಗೂ ಹುಡುಗಿ ಹುಡ್ಕೋ ತಪ್ಪುತ್ತೆ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಮಗ ವಿಷಯ ಗೊತ್ತಾಯ್ತಾ ಏನು ಹಿಂಗ್ ವಿಷಯನೇ ಇಲ್ವಂತೆ ಲೋ ಯಾಕೆ ಫೋನ್ ಮಾಡಿದೆ ಅದ್ನೇಳ ಮೊದ್ಲು ನೀನು WWE ನೋಡ್ತಿದ್ದ ಚಿಕ್ಕವನಿದ್ದ ನೋಡ್ತಿದ್ದೆ ಅವರು ಚಡ್ಡಿ ಹಾಕೊಂಡ್ ಫೈಟ್ ಮಾಡ್ತಿದ್ರಲ್ಲ ಅದ್ ಯಾವ ಕಂಪ್ನಿ ಅಂತ ಕೇಳ್ಬೇಕಿತ್ತು ಹಂಗೇನೋ ಗೊತ್ತು ಚಡ್ಡಿ ಮುಗು ಅಂತಂದು ಚಿಕ್ಕವನಿದ್ದಾಗಿಂದ ನಮ್ಮೂರಲ್ಲಿ ಚಡ್ಡಿ ಹಾಕೊಳ್ಳೋ ಬಟ್ಟಿ ಮಗ ಅಂದ್ರೆ ನೀನೇ ಅಲ್ವಾ ಲೋ ಆ ಸೂರ್ಯವಂಶದ ರಸಂಸ ಪಾಯಸ ಮಿಕ್ಕಿದ್ರು ಕೊಡ್ಲಾ ಕುಡಿದ್ ಸತ್ತೋಗ್ತೇನೆ ನಿನ್ ಕಾಟ ತಡೆಯಾಗ್ತಿಲ್ಲ ಹಂಗೆ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ನೆಲವ ಬಿಟ್ಟು ನೀರ ಮೇಲೆ ಬಟ್ಟಿ ಹೋಗದು ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗದು ಮುಕ್ಲಿ ಮುಚ್ಚ ಫೋನ್ ಇಡ್ಲಿಲ್ಲ ಅಂದ್ರೆ ಬೈಗುಳ ನಿಲ್ಲದು ಕನ್ಫರ್ಮ್ ಆಗಿ ಬೀಜ ಹೊಡಿಯುವುದು ಮಗ ಎಲ್ಲಿದೆಯೋ ಜಿಮ್ಮಲ್ಲದಿನ ಹೇಳೋ ಅದೇ ನನ್ ಕ್ರಶ್ ಇದ್ಲಲ್ಲ ಇವಾಗ ಹೋಗ್ಬಿಟ್ಲಾ ಅವಳ ಆತ್ಮಕ್ ಶಾಂತಿ ಸಿಗ್ಲಿ ಗೋಸೋದಿಕ್ಕೆ ನಾ ಹೇಳೋದ್ ಮೊದ್ಲು ಕೇಳೋ ಸರಿ ಹೇಳಪ್ಪ ಅವಳು ಮೆಸೇಜ್ ಮಾಡಿದವಳೆ ಯಾರ್ಗೆ ಗುಬಾಲ್ ನನ್ ಮಗನ ಯಾರಿಗೂ ಮೆಸೇಜ್ ಮಾಡಿದ್ರೆ ಹಿಂಗ್ಯಾಕೋ ಹೇಳ್ತಿದ್ದೆ ನಾನು ಸಾರಿ ಹೌದು ಏನಂತ ಮೆಸೇಜ್ ಮಾಡೋಳೆ ಹಾಯ್ ಹೇಗಿದ್ದೀರಾ ಅಂತ ಮೆಸೇಜ್ ಮಾಡೋಳೆ ಚೆನ್ನಾಗಿದ್ದೀನಿ ಅಂತ ರಿಪ್ಲೈ ಮಾಡಲ್ಲ ಬೇಡ ಈಗ ಏನಾದ್ರು ನಿನ್ ಮೆಸೇಜ್ಗೆ ರಿಪ್ಲೈ ಮಾಡಿದ್ರೆ ಖಾಲಿ ಪಲಾವ್ ಅನ್ಕೊಂಡ್ಬಿಡ್ತಾಳೆ ಈಗ ಮೆಸೇಜ್ ನ ನೋಡಿ 2 ನಿಮಿಷ ಆದ್ಮೇಲೆ ರಿಪ್ಲೈ ಮಾಡಿ ಓಕೆ A few moments later. 2 ನಿಮಿಷ ಆಯ್ತು ಏನಂತ ರಿಪ್ಲೈ ಮಾಡಿ ಸಾರಿ ಇಮಿಡಿಯೇಟ್ ರಿಪ್ಲೈ ಮಾಡಬೇಕು ಅನ್ಕೊಂಡೆ ಅದ್ರ ಕ್ಲೈಂಟ್ ಬಂದ್ರು ಐ ಗಾಟ್ ಬ್ಯೂಟಿ ಬಿಸಿ ಅಂತ ಕಳಿಸ್ತೆ ಮಗ ಇಮಿಡಿಯೇಟ್ ಆಗಿ ರಿಪ್ಲೈ ಬಂತು ಏನಂತ ಇಟ್ಸ್ ಓಕೆ ನಿಮ್ಗೆ ಏನಾದ್ರು ಡಿಸ್ಟರ್ಬ್ ಮಾಡಿದ್ನ ಮೆಸೇಜ್ ಮಾಡಿ ಅಂತ ಬಂತು ಹೇಳು ಇಫ್ ಇಟ್ಸ್ ಯು ದೆನ್ ಪ್ಲೀಸ್ ಡಿಸ್ಟರ್ಬ್ ಮೀ ಮೋರ್ ಆಫನ್ ಅಂತ A few moments later. ಮಗ ರಿಪ್ಲೈ ಬಂತು ನಾಚ್ಕೊಳ್ಳೋ ಎಮೋಜಿ ಕಳ್ಸಿದಾಳೆ ನೀವು ಎಮೋಜಿಯಲ್ಲಿ ನಾಚ್ಕೊಳ್ಳೋದ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತೀರ ಇನ್ನು ರಿಯಲ್ ಆಗಿ ನಾಚ್ಕೊಳ್ಳೋದ್ ನೋಡಿದ್ರೆ 2 ಕಣ್ ಸಾಕಾಗಲ್ಲ ಅನ್ಸುತ್ತೆ ಅಂತ ರಿಪ್ಲೈ ಮಾಡು ಮಗ ಥ್ಯಾಂಕ್ ಯು ಅಂತ ಕಳಿಸಿ ಆರ್ಟ್ ಎಮೋಜಿ ಕಳ್ಸಿದಾಳೆ ಸರ್ ಏನ್ ಮಾಡ್ಲಿ ಏನು ಮಾಡೋಕ್ ಹೋಗ್ಬೇಡ ಟೈಪ್ ಮಾಡೋ ತರ ಆಕ್ಟ್ ಮಾಡು ಮೆಸೇಜ್ ನೋಡಿ ತಾನೆ 10 ಮಿನಿಟ್ಸ್ ವೇಟ್ ಮಾಡು ಅವಳೇ ರಿಪ್ಲೈ ಮಾಡ್ತಾಳೆ ಮಗ ರಿಪ್ಲೈ ಬಂತು ಏನು ಮೆಸೇಜ್ ನೋಡಿದ್ರೆ ಯಾಕೆ ರಿಪ್ಲೈ ಮಾಡ್ತಿಲ್ಲ ಅಂತ ಕಳಿಸಿದಾಳೆ ಸರಿ ಈಗ ರಿಪ್ಲೈ ಮಾಡು ಆಕ್ಚುಲಿ ನಾನ್ ನಿಮ್ಮನ್ನ ಕಾಫಿ ಡೇಟ್ ತರೋಣ ಅನ್ಕೊಂಡೆ ನೀವು ಒಪ್ಕೊಳ್ಳಲ್ಲ ಅಂತ ಡ್ರಾಪ್ ಆಯ್ತು
A few moments later. ಮಗ ಏನೋ ಯಾಕ್ ಬರೋಲ್ಲ ಬರ್ತೀನಿ ಕಾಫಿ ಡೇಟ್ ನನ್ ಕಡೆಯಿಂದ ಬಿಲ್ ನಾನೇ ಕೊಡ್ತೀನಿ ಅಂತ ಮೆಸೇಜ್ ಮಾಡಿದಾಳೆ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ನ್ಯೂಟನ್ ಬಾರ ಊಟ ಮಾಡು. ಹಾ, ಉಪೇಂದ್ರ ಅವ್ರ ಮೂವಿ. ಈ ಆಪಲ್ ನನ್ ತಲೆ ಮೇಲೆ ಬಿತ್ತು, ಆದ್ರೆ ಅಪ್ಪ ಇದ್ ಮೇಲೆ ಎಂದಕ್ಕೆ ಹೋಗಿಲ್ಲ? BHDK, ಯಾಕಂದ್ರೆ ಅದು ಆಪಲ್ ಸ್ಪೈಡರ್ ಮೇಲೆ ಅಲ್ಲ. ಇಲ್ಲಪ್ಪ, ಭೂಮಿ ಒಳಗಡೆ ಏನೋ ಶಕ್ತಿ ಇದೆ. ಭೂಮಿಗೆ ಏನೋ ಗೊತ್ತಿಲ್ಲ, ಆದ್ರೆ ನಿನ್ ಮೇಲೆ ಒಂದು ಆತ್ಮ ಇದೆ. ಆಪಲ್ ಕುಡಿಲಿ. ಇಲ್ಲ, ಈ ಆಪಲ್ ಮುಂದೆ ಬರೋ ಮಕ್ಳಿಗೆ ಫ್ಯೂಚರ್ ಬರೆಯುತ್ತೆ. ಯಾಕೆ ನಿನ್ ಜೊತೆ ಮಾತಾಡ್ತೈತೆ ಅದು? ಅಪ್ಪ, ಇದು ಮಾಮೂಲಿ ಆಪಲ್ ಅಲ್ಲ. ಯಾಕೆ ನಿಂಗೆ ಇದು ಕೈ ಕಾಲ್ ಕಾಣಿಸ್ತಾ? ನೋಡಪ್ಪ, ಈ ಆಪಲ್ ನನ್ ತಲೆ ಮೇಲೆ ಬಿತ್ತು, ಇದ್ರ ಬಗ್ಗೆ ಒಂದ್ ಬುಕ್ ಬರಿಬೇಕು. ಇಲ್ಲ ಮಗ, ನಿನ್ಗೊಂದ್ ಮಾತ್ರೆ ಬರಿಬೇಕು. ಆಡ್ತಿಲ್ಲ ಅದಕ್ಕೆ. ನಿಂಗೆ ತಮಾಷೆ ಅನ್ಸ್ತೈತಾ? ನೀನ್ ಈ ಭೂಮಿ ಮೇಲೆ ಹೆಂಗ್ ನಿಂತಿದ್ಯ ಹೇಳಿ ನೋಡ. ಬೇವರ್ಸಿ ನನ್ ಕಾಲಿಂದ ನಾನು ನಿಂತಿದ್ದೀನಿ. ಇಲ್ಲಪ್ಪ, ಈ ಭೂಮಿ ನಿನ್ ಎಳಿತಾ ಇದೆ. ಎಳಿತಾ ಇದೆ. ನೀನ್ ನೈಟ್ ಮುಟ್ಟು ಬೇಡ ಅಂತ ಬಂದೆ. ನಿಂಗ್ ತಲೆ ಕೆಟ್ಟೈತೇನಾ? ಹಂಗಾರೆ ನಿನ್ ಮೇಲೆ ಎಂತ ಕೊಯ್ತಾ ಇಲ್ಲ ಹೇಳು. ಒಂದ್ ವರ್ಷದಲ್ಲಿ ಬರ್ತಾನೆ ಯಮರಾಜ ಕರ್ಕೊಂಡು ಹೋಗಕ್ಕೆ. ನೀನು ಬರ್ತೀಯ ನನ್ ಜೊತೆ? ಇಲ್ಲ ಇಲ್ಲಪ್ಪ, ಅವ್ರಿಗೆ ಜ್ವರ ಅನ್ಬೋದು. ಇವಾಗ ನಿನ್ ತಲೆ ಸರಿ.